ಪ್ಯಾಕ್ ಮಾಡೋದು ಬಿಡಪ್ಪ. ತೆಗಿತಾ ಏನಾಯ್ತು ಅಂದ್ರೆ ಒಳ್ಳೆ ಸಮುದ್ರದಿಂದ ಬಟ್ಟೆ ತೆಗ್ದಂಗೆ ಆಗ್ತಾ ಇದೆ. ರೂಮ್ ಹಿಂಗಾಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ, ನಾವು ಇವತ್ತು ಪ್ಯಾಕಿಂಗ್ ಆಲ್ರೆಡಿ ಮಾಡಾಯಿತು. ಸೊ ಪ್ಯಾಕಿಂಗ್ ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬನ್ನಿ. ಅಯ್ಯೋ ಅದು ಯಾಕಂಗೆ ತುಂಬ್ತಾ ಇದೆಯಾ? ಇದು ನೋಡೋ ಮತ್ತೆ ಚೆನ್ನಾಗಿಲ್ಲ, ಕಿತ್ತೋಗಿದೆ ಎಲ್ಲ. ನಾನು ಇದನ್ನೇ ತಗೊಂಡು ಹೋಗ್ಬೇಕು ಗೊತ್ತಾ. ತಗೋ ನಿಂಗೆ ಅಂತ ಹೇಳಿ ಝೂಕಿಂದ ಒಂದು ಬ್ಯಾಗ್ ಆರ್ಡರ್ ಮಾಡಿ ತಗೊಬಂದಿದೆ. ಏನು ಸ್ಪೆಷಾಲಿಟಿ ಡುಮ್ಮು ಇದರಿಂದ ಅಂತ ಇದು ಬಂದು ನಮ್ಮದು ಇಂಡಿಯನ್ ಮೇಡ್ ಪ್ರಾಡಕ್ಟ್. ಇದು ಓಕೆ, ಇದರಲ್ಲಿ ತುಂಬ ಪ್ರಿಂಟೆಡ್ ಆಪ್ಷನ್ಸ್ ಎಲ್ಲ ಇತ್ತು. ಬ್ಯಾಗ್ ಬಂದು ಮೇನ್ ಆಗಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಒಂದು ಬಂದು ಈ ಒಂದು ಕಂಪಾರ್ಟ್ಮೆಂಟ್, ಇಲ್ಲಿ ನಿಮಗೆ ಮೇನ್ ಥಿಂಗ್ಸ್ ಏನಿರುತ್ತೆ ಅದನ್ನ ಇಟ್ಕೋಬಹುದು. ಇಲ್ಲಿ ನಿಮಗೆ ಸೆಪ್ರೇಟ್ ಆಗಿ ಚಾರ್ಜರ್ ಮತ್ತೆ ಇಯರ್ಫೋನ್ಸ್ ಆಗಿರ್ಬೋದು, ಇಯರ್ಬಡ್ಸ್ ಆಗಿರ್ಬೋದು, ಅದನ್ನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪ್ರೈವೇಟ್ ಆಗಿ ಒಂದು ನಿಮಗೆ ಈ ಒಂದು ಜಿಪ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವ್ಯಾಲೆಟ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಇದನ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಕಂಪಾರ್ಟ್ಮೆಂಟ್, ಇದರಲ್ಲಿ ನಿಮಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಐಪ್ಯಾಡ್ ಆಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, ನಿಮಗೆ ಇಲ್ಲಿಟ್ಟು ಸೇಫ್ಟಿಯಾಗಿ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಫ್ರಂಟಲ್ಲಿ ಒಂದು ಜಿಪ್ನ ಕೊಟ್ಟಿದ್ದಾರೆ. ಈ ಒಂದು ಕಂಪಾರ್ಟ್ಮೆಂಟ್ ನಿಮಗೆ ಬೇಗ ಈಸಿಯಾಗಿ ಏನಾದರೂ ತೊಗೊಳಕ್ಕೆ ಇಟ್ಕೊಬೋದು ಇಲ್ಲಿ. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಥರ ಪ್ರಿಂಟೆಡ್ ವರ್ಕ್ಸ್ ಇರೋವಂಥ ಬ್ಯಾಗ್ಗಳು ಸಿಗುತ್ತೆ. ಅದಾದಮೇಲೆ ನಿಮಗೆ ಎರಡೂ ಸೈಡು ಕೂಡ ವಾಟರ್ ಬಾಟಲ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕಂಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಎರಡೂ ಸೈಡು ನೀವು ವಾಟರ್ ಬಾಟಲ್ನ ಇಟ್ಕೊಬೋದು. ಇದು ಬಂದು ನಿಮಗೆ ಬ್ಯಾಕ್ ಸೈಡು. ಸೊ ಇದು ನಿಮಗೆ ಸಾಫ್ಟ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಅಡ್ಜಸ್ಟಬಲ್ ಕೂಡ ಇರುತ್ತೆ ನಿಮಗೆ. ಸೊ ನಿಮಗೆ ಎಷ್ಟು ಲೆಂತ್ ಬೇಕು ಅಥವಾ ಅದನ್ನು ನೀವು ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ನೀವು ಇವಾಗ ಸೂಟ್ಕೇಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಇದನ್ನು ಸಿಗಿಸ್ಕೊಂಡು ಅದ್ರ ಮೇಲೆ ಈ ಬ್ಯಾಗ್ನ ಇಟ್ಕೊಂಡು ಹೋಗ್ಬೋದು. ಸೊ ಈಸಿ ಕ್ಯಾರಿ ಮಾಡ್ಬೋದು. ಸ್ಟೂಡೆಂಟ್ಸ್ಗಾಗಿರ್ಬೋದು ಮತ್ತು ಟ್ರಾವೆಲ್ ಮಾಡೋರ್ಗಾಗಿರ್ಬೋದು ತುಂಬ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಸೊ ಅಷ್ಟು ನೀಟಾಗಿ ಎಲ್ಲ ಕಂಪಾರ್ಟ್ಮೆಂಟ್ಸ್ನ ಮಾಡಿದ್ದಾರೆ ಈ ಒಂದು ಬ್ಯಾಗಲ್ಲಿ. ಈ ಒಂದು ಬ್ಯಾಗ್ ನಿಮಗೂ ಬೇಕು ಅಂತಂದರೆ ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡ್ಬೋದು. ಸೊ ಈ ಬ್ಯಾಗ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನನ್ನ ಕಡೆಯಿಂದ ಒಂದು ಡಿಸ್ಕೌಂಟ್ ಕೂಪನ್ ಕೋಡ್ ಕೂಡ ಇರುತ್ತೆ. ಸೊ 10% ಡಿಸ್ಕೌಂಟ್ ಆಗುತ್ತೆ. ಕೂಪನ್ ಕೋಡ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ಪರ್ಚೇಸಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ನಮ್ಮ ರೂಮ್ ಹಿಂಗಾಗಿದೆ, ತೊಟ್ಟಿ ಥರ ಆಗ್ಬಿಟ್ಟಿದೆ. ಸೊ ಏನು ಅಂತಂದರೆ ನಾವಿವಾಗ ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಇವತ್ತು ಸಂಡೇ ಅಲ್ವಾ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಇನ್ನು 3 ಡೇಸು 1ನೇ ತಾರೀಕೇನೋ ನಾವು ಆ ಮನೆಗೆ ಶಿಫ್ಟ್ ಆಗ್ತಾ ಇರೋದು. ಕಿರಣ್ಗೆ ಇನ್ನು 2-3 ದಿನ ಫುಲ್ ಬ್ಯುಸಿ ಆಗ್ತಾನೆ, ಯಾಕೆಂದರೆ ಅವ್ರದ್ದು ಆಫೀಸ್ ಓಪನ್ ಇದೆ. ಸೊ ಹಾಗಾಗಿ ಅದಕ್ಕೆ ಇಷ್ಟೆಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದ್ವಿ. ಸೊ ಕಿರಣ್ ನೋಡ್ಬಿಟ್ಟು ಏನಂತ ಅಂದರು, ಅವ್ರ ಹತ್ರನೇ ಕೇಳಿ. ಬಟ್ಟೆ ಎಷ್ಟು ಕಮ್ಮಿ ಇದಾವಲ್ವ ಡುಮ್ಮು? ಗೈಸ್, ನಾವು ನಮ್ಮದು ಬಟ್ಟೆನೇ ಇಲ್ಲ, ತುಂಬ ಕಮ್ಮಿ ಇದೆ. ಲಗೇಜು ಜಾಸ್ತಿ ಇಲ್ಲ, ನಮ್ಮ ರೂಮಲ್ಲಿ ಏನಿದೆ ಅಷ್ಟೇ ಅಂತ ಅಂದ್ಕೊಂಡ್ವಿ. ಬಟ್ ತೆಗಿತಾ ಏನಾಯ್ತು ಅಂದ್ರೆ ಒಳ್ಳೆ ಸಮುದ್ರದಿಂದ ಬಟ್ಟೆ ತೆಗ್ದಂಗೆ ಆಗ್ತಾ ಇದೆ. ಅದಕ್ಕೆ ಕಿರಣ್ ಏನವ ಮನೆ ಹುಡ್ಕೋದು ದೊಡ್ಡದಲ್ಲ, ಮನೆ ಹುಡ್ಕಾದ್ಮೇಲೆ ಈಗ ಶಿಫ್ಟ್ ಆಗಿ ಮತ್ತಲ್ಲಿ ಜೋಡ್ಸೋದಿದೆಯಲ್ಲ ಅದು ಇರೋದು ಟಾಸ್ಕ್ ಅಲ್ವ ಡುಮ್ಮು? ನಾನೆಲ್ಲ ಇವಾಗ ಪ್ಯಾಕ್ ಮಾಡಿದ್ದೀನಿ, ಅಲ್ಲಿ ಜೋಡ್ಸೋದು ಕಿರಣ್ ಕೆಲಸ ಅಲ್ಲೇನವ? ಇಲ್ಲೇ ಏನೇನು ಇರಬೇಕು ಅಂತ ಗೊತ್ತಾಗ್ತದೆ. ಸೊ ಗೈಸ್ ನೋಡಿ ಇಲ್ಲಿ ಹೆಂಗಾಗಿದೆ ರೂಮು ಅಂತಂದರೆ, ಇನ್ನೂ ಬಟ್ಟೆ ಏನೂ ತೆಗ್ದೇ ಇಲ್ಲ. ಬಟ್ಟೆ ಎಲ್ಲ ಇದರಲ್ಲಿ ಎಲ್ಲ ಕಬೋರ್ಡಲ್ಲಿ ಹಂಗೆ ಇದೆ. ಬರೀ ಇಲ್ಲಿರೋ ಐಟಮ್ಸ್ ತೆಗ್ದಿರೋದಷ್ಟೇ, ಅಷ್ಟಕ್ಕೆ ಇಷ್ಟೊಂದಾಗಿದೆ. ಏನವ ಅಲ್ಲ ಮೇಲ್ಗಡೆ ಇದ್ದವು ಇಲ್ಲಿ ಅಷ್ಟು ತೆಗ್ದಿರೋದಕ್ಕೆ ಇಷ್ಟೊಂದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ನಾವು ಹೆಂಗೆ ಪ್ಯಾಕ್ ಮಾಡ್ತೀವಿ, ಏನೇನು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ರೂಮ್ನ ಮತ್ತು ಮನೇನ ಯಾವ ಥರ ಅರೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ಪೀಡಲ್ಲಿದ್ರೂ ಸ್ವೆಟ್ ಆಗ್ತಿದ್ದಾರೆ ಅಂದರೆ ಈ ಲಗೇಜ್ ಎಲ್ಲ ನೋಡ್ಬಿಟ್ಟು ಭಯ ಆಗ್ಬಿಟ್ಟಿದೆ ಅವನಿಗೆ, ಹೆಂಗಪ್ಪ ಮನೇಲಿ ಅಡಗಿಸೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಮನೇಲಿ ಸ್ವಲ್ಪ ಕಬೋರ್ಡ್ಗಳು ಇಲ್ಲ ಆ್ಯಂಡ್ ವಾರ್ಡ್ರೋಬು ಇಲ್ಲ, ರೂಮಲ್ಲಿ ಒಂದೇ ಒಂದಿರೋದು. ಸೊ ನನ್ನ ಬಟ್ಟೆನೇ ಎಲ್ಲ ತುಂಬಿಡ್ತೀನಿ, ಅಯ್ಯೋ ನನ್ನ ಬಟ್ಟೆ ಎಲ್ಲಿ ಇಟ್ಕೊಂಡ್ಲಿ ಅಂತ ಇವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನಿಗೆ. ಏನಿದೆ ಬೆಡ್ಶೀಟ್ಗಳನ್ನ ನಾವು ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವೇನೋ ಹುಡ್ಕಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಖಜಾನೆಗೆ ಕೈ ಹಾಕ್ತಿದ್ದೀವಿ. ಎಲ್ಲಿದೆ ಅಂತ ನೋಡ್ಬೇಕು ಇವಾಗ.
ಒಂದು ಬಾಕ್ಸ್ಗೆ ನಾವು ಕಿಚನ್ ಐಟಮ್ಸ್ನ ತುಂಬ್ತಾ ಇದ್ದೀವಿ. ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಥರ ಪೇಪರ್ನ ಹಾಕಿ ಏನೇನು ಇರ್ತೀವಿ ಅಂತ ನೋಡಿ ಗೈಸ್. ಸೊ ಗೈಸ್ ಈ ಥರದ್ದು ಒಂದು 3 ಬಾಕ್ಸ್ ಇತ್ತು ನಮ್ಮ ಮನೇಲಿ. ಸೊ ಕಂಟೈನರು ಈ 3ನ ಇಡ್ತಾ ಇದ್ದಾರೆ ಗ್ಲಾಸಿಂದಲ್ವಾ, ಸೊ ಹಾಗಾಗಿ. ಆ್ಯಂಡ್ ಇದು ಜಾರ್ ಬಂದು ಒಡೆದೋಗುತ್ತೆ, ಸೊ ಹಾಗಾಗಿ ಜಾರ್ನ ಕೂಡ ಅದರೊಳಗೆ ಸೇಫ್ಟಿಯಾಗಿ ಇಡ್ತಾ ಇದ್ದೀವಿ. 2 ಇದೆ ಇದು ಜ್ಯೂಸರು. ಆಮೇಲೆ ನಂದು ಮತ್ತು ಕಿರಣ್ದು ಇದೊಂದು ಗ್ಲಾಸು. ಯಾವಾಗಲೂ ನೀರು ಜ್ಯೂಸ್ ಇದ್ದರೆ ಅದರಲ್ಲೇ ಕುಡಿಯೋದು ನಾವಿಬ್ಬರು. ಸೊ ಹಾಗಾಗಿ ಅದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ ಸೇಫ್ಟಿಯಾಗಿ. ನೋಡಿ ಗೈಸ್, ನಮ್ಮ ಕಿರಣ್ ಎಷ್ಟು ಸೇಫ್ಟಿಯಾಗಿ ಪ್ಯಾಕ್ ಮಾಡ್ತಿದ್ದಾರೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಜಾಯಿನ್ ಮಾಡಿಸ್ಬೋದು ಗ್ಲಾಸ್ ಐಟಮ್ಸ್ನ ನೀಟಾಗಿ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ವಾ ಡುಮು, ಹೋಗ್ತೀಯಾ? ಸ್ವಲ್ಪ ಆನಿಯನ್ ಕಟರ್ ಇತ್ತು. ಸೊ ಬಾಕ್ಸ್ ಇದ್ದರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ತೊಗೊಳುತ್ತಂತೆ, ಬಾಕ್ಸ್ನ ತೆಗೆದುಬಿಟ್ಟಿದ್ದೀನಿ. ಸೊ ಅದಕ್ಕೆ ಅದು ಸೇಫ್ಟಿಯಾಗಿರಲಿ ಅಂತ ಹೇಳಿ ಅದರಲ್ಲೇ ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ಈ ಒಂದು ಡಬ್ಬದಲ್ಲಿ ನಾನು ಇದು ಗ್ಲಾಸಿಂದು ಹುಣ್ಸೆಹಣ್ಣ ಇಟ್ಕೊಂಡಿದ್ದೀನಿ. ಸೊ ಗ್ಲಾಸಲ್ಲಿದ್ದರೆ ಹುಣ್ಸೆಹಣ್ಣು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇತ್ತು ನಮ್ಮಮ್ಮ, ಹಾಗಾಗಿ ಸೊ ಇದನ್ನು ಒಂದು ಇದರಲ್ಲೇ ಪ್ಯಾಕ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮದೊಂದು ಇದು ಜ್ಯೂಸ್ದು, ನನಗೆ ಈ ಬಾಟಲ್ ತುಂಬ ಇಷ್ಟ. ಇದನ್ನು ಸೇಫ್ಟಿಯಾಗಿ ಪ್ಯಾಕ್ ಮಾಡಬೇಕು. ಜಾರ್ನ ನಮ್ಮ ಕಿರಣ್ ಅವರು ಟ್ರಿಪ್ಪಿಗೆ ಹೋಗಬೇಕಾದ್ರೆ ಅಂತ ಹೇಳ್ಬಿಟ್ಟು ಹೈದ್ರಾಬಾದಿಗೆ ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ತೊಗೊಂಡಿರೋದು. ಸದ್ಯಕ್ಕೆ ನಾವು ಇದನ್ನೇ ಇವಾಗ ಮನೇಲಿ ಯೂಸ್ ಮಾಡಬೇಕು ಹೊಸ ತಗೊಳ್ಳೋವರೆಗೂ. ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿರಲಿ ಅಂತೇಳಿ ಅದನ್ನು ಕೂಡ ಸೇಫ್ಟಿಯಾಗಿ ಇಡ್ತಾ ಇದ್ದೀವಿ. ಸೇಫ್ಟಿ ಪರ್ಪಸ್ಗೋಸ್ಕರ ಇದೊಂದು ಕ್ಯಾಂಡಲ್ನ ಕರೆಂಟ್ ಹೋದರೆ ಅಕಸ್ಮಾತ್ ಇರಲಿ ಅಂಥೇಳಿ. ಏನವ ಆಲ್ರೆಡಿ ಯೂಸ್ ಮಾಡಿದ್ದೀವಿ, ಅದೊಂದು ಇರಲಿ ಅಂತ ಹೇಳ್ಬಿಟ್ಟು. ಗೈಸ್ ನಾನು ಇಲ್ಲಿರೋ ಬಟ್ಟೆ ಎಲ್ಲ ಫುಲ್ಲು ನಾನು ಈ ಬಾಕ್ಸಿಗೆ, ಕಾಟನ್ ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಕಿರಣ್ ನೋಡಿ ಫೋನಲ್ಲಿ ಬ್ಯುಸಿ ಇದ್ದಾರೆ. ಭಾನುವಾರ ಡ್ಯೂಟಿ ಮಾಡ್ತಾ ಇದ್ದಾರೆ, ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಗೈಸ್. ಡ್ರೆಸ್ಗಳನ್ನ ಮಾತ್ರ ನಾನು ಇದಕ್ಕೆ ಪ್ಯಾಕ್ ಮಾಡಿದ್ದೀನಿ. ಸೊ ಇನ್ನೂ ಇಷ್ಟು ಬಟ್ಟೆ ಇದೆ, ಆ ಕಡೆ ವಾರ್ಡ್ರೋಬಲ್ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್, ಯಾವುದಕ್ಕೆ ಪ್ಯಾಕ್ ಮಾಡೋದು ಅಂತ ಹೇಳ್ಬಿಟ್ಟು ತಲೆನೋವ್ತೈತೆ ಇವಾಗ. ಈ ಒಂದು ಕಬೋರ್ಡ್ದು ಈ ಒಂದು ಬಾಕ್ಸಲ್ಲಿ ಆಗಿದೆ. ಹೆಂಗೆ ತುಂಬಿದ್ದೀನಿ ಅಂದರೆ ಕೇಳೋದೇ ಬೇಡ. ನಮ್ಮ ಕಿರಣ್ ಅಂತೂ ಫುಲ್ ಬ್ಯುಸಿ, ಬರೀ ಟೇಪ್ ಹಾಕಕ್ಕೆ ಮಾತ್ರ ಅವರು. ಬಟ್ಟೆ ಏನು ಜೋಡಿಸ್ಕೊಡ್ತಾನೆ ಇಲ್ಲ ನನಗೆ. ನೋಡಿ ಗೈಸ್, ಏನು ಕೆಲಸ ಮಾಡೋದು, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ನೀನು ಶೀತ ಆಗಿ ಒದಾಡ್ತಿರೋದು ತೋರಿಸ್ತಾ ಇದ್ದೆ. ನನಗೆ ಡೆಸ್ಟ್ ಅಲರ್ಜಿ. ನೋಡಿ ಬಟ್ಟೆ ಅಟ್ಲೀಸ್ಟ್ ಒಂಚೂರು ಕೊಡಕಿ ಮಡ್ಚಿರ್ತಾರೆ, ಅದಕ್ಕೆ ಅಷ್ಟು ಬೇಗ ಡೆಸ್ಟ್. ಮೂಗು ಕೆಂಪು ಕಾಣ್ತೈತಿ. ಹೌದಾ? ಇನ್ನು ಸ್ವಲ್ಪ ತಿಂಡಿ ಫುಲ್ ರೆಡ್ ಆಗಿರುತ್ತೆ. ಒಂದ್ಸಲಿಗೆ ಇಷ್ಟು ಗೈಸ್, ಮನೆ ಶಿಫ್ಟ್ ಮಾಡೋದು ಬೇಡ, ಈ ಪ್ಯಾಕ್ ಮಾಡೋದು ಬೇಡಪ್ಪ ದೇವ್ರೆ. ಏನು ಇಲ್ಲ ಏನಂತ ಇಷ್ಟೊಂದು ಆಯ್ತು. ನಮ್ಮ ಕಿರಣ್ ಹೆಲ್ಪ್ ಮಾಡಿದ್ರೆ ಬೇಗ ಆಗ್ತಿತ್ತು. ಅವ್ನು ಹೆಲ್ಪ್ ಮಾಡೋಂಗಿಲ್ಲ, ಸುಮ್ಮನೆ ಕೂತಿದ್ದಾನೆ. ಅದ್ರ ಮಾತ್ರ ವಿಡಿಯೋ ತೆಗ್ದಿಲ್ಲ ಮಾಡಿರ್ತಾರೆ. ಎಲ್ಲ ರೆಕಾರ್ಡ್ ಆಗೈತಿ. ನಮ್ಮ ಕಿರಣ್ ಅವರು ಬಟ್ಟೆ ಜೋಡಿಸಿ ಬಟ್ಟೆ ಜೋಡಿಸೋದನ್ನು ನೋಡಿ ಸುಸ್ತಾಗಿ ಹೊಟ್ಟೆ ಹಸುವಾಗಿ ಎಗ್ ರೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಎಗ್ ಫ್ರೈಡ್ ರೈಸು ಇದು ಬಂದು ವೆಜ್ ಫ್ರೈಡ್ ರೈಸು. ಕಿರಣ್ ನನಗೋಸ್ಕರ 2 ಕಡೆ ಬಾಣಲೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. 2 ಕೈಲಿ ಹೆಂಗೆ ತಿರುತ್ತಿದ್ರಿ ತೋರಿಸಿ ನೋಡಿ ಗೈಸ್, ಹೆಂಗೆ ಮಾಡ್ತಾ ಇದ್ದಾರೆ ನನಗೋಸ್ಕರ ಕಿರಣ್. ಸೊ ಗೈಸ್ ನಾವಿವಾಗ ಫ್ರೈಡ್ ರೈಸು ಮತ್ತು ಎಗ್ ಫ್ರೈಡ್ ರೈಸ್ನ ತಿಂದ್ಕೊಂಡು ಚೂಮಂತರ್ ಮೂವಿನ ನೋಡ್ತಾ ಇದ್ದೀವಿ. ಈ ಮನೇಲಿ ಇದೇ ಒಂದು ಲಾಸ್ಟ್ ಮೂವಿ ಅನಿಸುತ್ತೆ ನಮಗೆ, ಅಲ್ಲೋಡಮು. ಮತ್ತು ಲಾಸ್ಟ್ ಫ್ರೈಡ್ ರೈಸ್ ಅನಿಸುತ್ತೆ ಇದು. ಟೈಮ್ ಸಿಗಲ್ಲ, ಯಾಕೆಂದರೆ ಕಿರಣ್ ನಾಳೆಯಿಂದ ಫುಲ್ ಬ್ಯುಸಿ ಆಗ್ತಾರೆ. ಆಫೀಸ್ದು ಓಪನ್ ಅದು ಇದು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಲಾಸ್ಟ್ ಅಂತ ಅನಿಸುತ್ತೆ. ಇನ್ನು ತಿನ್ನಕ್ಕೆ ಬರಬೇಕು ಅಂತಂದರೆ ನಾವು ಬರಬೇಕು, ಇಲ್ಲ ಅವ್ರು ಬರಬೇಕು. ಸೊ ಆ ಥರ. ಸೊ ಮೂವಿ ನೋಡ್ತಾ ಇದ್ದೀವಿ ಗೈಸ್. ಮಾಡ್ತೀವಿ ಅಂತ ಹೇಳಿ ಆಗಲೇ ಇಲ್ಲ. ಮೂವಿ ನೋಡ್ತಾ ಅರ್ಧಕ್ಕೆ ಆಫ್ ಮಾಡಿ ಹಂಗೆ ಮಲ್ಕೊಬಿಟ್ಟಿದ್ವಿ. ಈ ಗುಂಡಣ್ಣ ಇದ್ದಾರಲ್ಲ, ನಮ್ಮ ಗುಂಡಣ್ಣ ಗೊರಕೆ ಹೊಡೆದು ನನಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅಯ್ಯೋ ನಾಚಿಕೆ ನಮಗಿಗೆ. ನೋಡ್ಕೊಬಂದ್ರಲ್ಲ. ಸೊ ಹೇಗಿತ್ತು ಪ್ಯಾಕಿಂಗ್ ಎಲ್ಲ. ಇವಾಗ ನಾವು ಹೊಸ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಕ್ಲೀನ್ ಮಾಡೋಕ್ಕೆ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು, ಏನೇನೋ ಐಟಮ್ಸ್ ಎಲ್ಲ ತೊಗೊಬೇಕು. ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ಕಿರಣ್ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಕಾರೆಲ್ಲ ತುಂಬ ಅಲ್ಲಿ ಟ್ರಾಫಿಕ್ ಇರುತ್ತೆ, ಹೋಗೋಕ್ಕಾಗಲ್ಲ, ಹಂಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿವಾಗ ಲೊಕೇಶನ್ನ ರೀಚ್ ಆಗಿ ಸ್ವಲ್ಪ ಪಾಟ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ. ಕಿರಣ್ ಆಫೀಸಿಗೆ ಬೇಕಂತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರೋದು ಯಾವುದಾದ್ರೂ ಬಂದಿದ್ದೇವೆ ಅಂತಂದರೆ ನಮ್ಮ ಮನೇಲಿ ಇವಾಗ ಹೊಸ್ದಾಗಿ ಏನು ಮನೆ ಮಾಡಿದ್ದೀವಿ, ಆ ಮನೇಲಿ ಪೂಜೆ ರೂಮ್ ಇಲ್ಲ.
ಸೊ ಹಾಗಾಗಿ ದೇವ್ರನ್ನ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ರೂಮ್ ಥರ ಚಿಕ್ಕ ಚಿಕ್ಕದಾಗೆಲ್ಲ ಮಾಡಿರ್ತಾರಲ್ಲ, ಅದೊಂದು ಶಾಪ್ನ ನೀವು ಆನ್ ದ ವೇ ಹೋಗಬೇಕಾದ್ರೆ ನೋಡಿದ್ವಿ. ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಟ್ ಅಲ್ಲಿಗಿಂತ ಇಲ್ಲೇನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಕಸ್ಮಾತ್ ಚೆನ್ನಾಗಿರೋದು ಸಿಕ್ಕಿದ್ರೆ ಇಲ್ಲೇ ತೊಗೊತೀವಿ. ಶಾಪು ಚೆನ್ನಾಗಿದೆ, ನೋಡೋಣ. ಸೊ ಗೈಸ್, ಇವಾಗ ಅಲ್ಲಿ ಏನು ದೇವ್ರದ್ದು ಮಂಟಪ ನೋಡೋಕೆ ಹೋದ್ವಿ. ಅಲ್ಲಿ ಒಂದೊಂದಕ್ಕೆ 5,000 6,000 ಹೇಳ್ತಾಯಿದ್ರು. ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋ ಅಂಥ ಬಜೆಟ್ಟು ಇರಲಿಲ್ಲ. ಸೊ ಹಾಗಾಗಿ ಬಂದ್ವಿ. ಸೊ ಇವಾಗ ಕಿರಣ್ ಅವ್ರದ್ದು ಆಫೀಸ್ ಓಪನ್ ಇರೋದ್ರಿಂದ ಸ್ವೀಟ್ಸ್ ಬೇಕಾಗಿತ್ತು. ಸೊ ಕಾಂತಿ ಸ್ವೀಟ್ಸಲ್ಲಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಎಲ್ಲ ನೋಡ್ತಾ ಇದ್ದಾರೆ ಸ್ವೀಟ್ಸ್ ತೊಗೊಳಕ್ಕೆ ಅವರು. ಸ್ವೀಟ್ಸ್ ತೊಗೊಂಡು ಇನ್ನೂ ಸ್ವಲ್ಪ ಏನೇನೋ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಬರ್ಬೇಕು. ಇನ್ನು ಮನೆಗೆ ತುಂಬ ಐಟಮ್ಸ್ ಎಲ್ಲ ತೊಗೊಬೇಕು. ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ಬೇಕು ಎಲ್ಲಿಗೆ ಹೋಗ್ತೀವಿ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನೀವು ನೋಡಿ. ನಾವು ಏನೋ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ನಮಗೊಂದು ಗ್ಯಾಸ್ ಸ್ಟವ್ ಇದು ತುಂಬ ಇಷ್ಟ ಆಯಿತು. ವಿತ್ ಕಾಂಬೋ ಆಫರಲ್ಲಿ ಹಂಚು ಕೂಡ ಇದೆ. ಸೊ ಹಾಗಾಗಿ ಕಿರಣ್ ಹೇಳ್ದೆ ತೊಗೊಳ್ತೀವಿ, ಇದನ್ನು ತೊಗೊಬಿಡೋಣ ಇವಾಗ, ಮತ್ತು ಸ್ವಲ್ಪ ಟೈಮ್ ತೊಗೊಂಡ್ರೆ ಅದು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ದೊಡ್ಡ ಮನ್ಸು ಮಾಡಿ ಈ ಒಂದು ಸ್ಟವ್ನ ತೊಗೊಳ್ತಾ ಇದ್ದೀವಿ ಇವತ್ತು. ಸೊ ನಮ್ಮ ಮನೆಗೆ ಅಂತ ಹೊಸ ಐಟಮ್ ತೊಗೊಳ್ತಾ ಇರೋದು, ಹೊಸ ಮನೆಗೆ. ನಾಳೆ ಪೂಜೆ ಮಾಡಬೇಕು ಇದಕ್ಕೆ. ನಂಗೆ ಖುಷಿ ಆಗ್ತಿದೆ ಅಂತ. ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಡಿಮಾರ್ಟಿಗೆ ಬಂದಿದ್ದೀವಿ. ನಮ್ಮ ಮನೆಗೆ ಏನು ಬೇಕೋ ಆ ಐಟಮ್ಸ್ನ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಏನೇನು ತೊಗೊಳ್ತೀವಿ ಅಂತ ಈ ಒಂದು ವೀಡಿಯೋದಲ್ಲಿ ನೋಡಿದಂತೆ ಬನ್ನಿ. ಕ್ಲೀನಿಂಗ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು. ಒಂದಷ್ಟು ಐಟಮ್ಸ್ನ ತೊಗೊಬಂದಿದ್ದೀವಿ. ಇದು ಬಂದು ಸ್ವಲ್ಪ ಪೂಜೆ ಐಟಮ್ಸ್ ಆಗಿರ್ಬೋದು, ಮತ್ತು ಒರ್ಸೋಕ್ಕೆ ಗುಡ್ಸೋಕ್ಕೆ ಅಷ್ಟೇ ತಂದಿದ್ದೀವಿ ಇವಾಗ ಸದ್ಯಕ್ಕೆ. ಎಲ್ಲ ಐಟಮ್ಸ್ನ ಅಲ್ಲಿಂದ ಇಟ್ಕೊಂಬರೋಕ್ಕಾಗಲ್ಲ. ಮತ್ತು ಇವಾಗ ನಾವು ಆಫೀಸ್ ಕೆಲಸನೇ ಕಿರಣ್ ತುಂಬ ಇತ್ತು ರಾತ್ರಿ. ಇವಾಗ ಆಲ್ಮೋಸ್ಟ್ 9:30 10 o'clock ಆಗಿಬಿಟ್ಟಿದೆ. ಸೊ ಹಾಗಾಗಿ ಬರೀ ಇವಾಗ ಒರೆಸಿ ಗುಡಿಸಿ ಹೋದರೆ ನಾಳೆ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ನಾಳೆ ಅಕ್ಷಯ ತೃತೀಯ ಇದೆ, ಅಂದರೆ ನಮ್ಮ ಕಡೆ ಬಸವ ಜಯಂತಿ ಅಂತ ಹೇಳ್ತಾರೆ, ಕೆಲವು ಕಡೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ, ಎರಡೂ ಒಂದೇ. ಸೊ ಇವತ್ತು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹೊಸ ಮನೆಗಳಿಗೆ ಗೃಹ ಪ್ರವೇಶ ಮಾಡೋರಿಗೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾಳೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಹಬ್ಬದ ದಿನ ಶಿಫ್ಟ್ ಆಗೋದು ಬೇಡ, ನೆಕ್ಸ್ಟ್ ಡೇ ಶಿಫ್ಟ್ ಆಗೋಣ ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಹೇಳ್ತಾಯಿದ್ರು. ಹಬ್ಬದ ದಿನ ಹೋದರೆ ಮಗ ಸೊಸೆ ಚೆನ್ನಾಗಿರಲ್ಲ ಅಂತ ನಮ್ಮ ಅಮ್ಮನೂ ಹೇಳ್ತಾಯಿದ್ರು. ಸೊ ಹಾಗಾಗಿ 1ನೇ ತಾರೀಕು ಈ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಫಸ್ಟು ಒಂದು ಪೂಜೆ ಮಾಡಿದ್ರೆ ಒಳ್ಳೆಯದು, ಹಬ್ಬದ ದಿನ ಬಂದಿದೆ ಹೆಂಗೂ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇನ್ಮೇಲೆ ನನ್ನ ಬ್ಲಾಗ್ಸ್ ಬಂದು ಹೊಸ ಮನೇಲಿರುತ್ತೆ. ಸೊ ಯಾವ್ಯಾವ ಥರ ಹೊಸ ಮನೇನ ರೆಡಿ ಮಾಡ್ತೀವಿ, ಯಾವ ಥರ ಇರುತ್ತೆ ನಮ್ಮ ಲೈಫು ಹೊಸ ಮನೇಲಿ, ಅಪ್ಪ ಅಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಇರ್ತಾ ಇರೋದು. ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದು. ನೋಡೋಣ ಗೈಸ್ ಹೆಂಗಾಗುತ್ತೆ. ಇವಾಗ ಬೇಗ ಮನೆ ಕ್ಲೀನ್ ಮಾಡಿ, ಆಲ್ರೆಡಿ 10 ಗಂಟೆ ಆಗಿದೆ. ನಾವು ಹೋಗೋಕ್ಕೆ ಒಂದು 2 hours ಬೇಕು ಜಾಲಹಳ್ಳಿ ಮನೆ ಇರೋದ್ರಿಂದ. ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ. ಬನ್ನಿ ಕ್ಲೀನ್ ಮಾಡೋಣ. ಮೇಡಮ್ ಅವರು ಕಸ ಹೊಡೆಯೋ ಶುರು ಮಾಡ್ಕೊಂಡವ್ರೆ. ಗೈಸ್ ನೋಡಿ ಎಲ್ಲಿ ಮಾಡ್ತೀನಿ ಅಂತ ಬಂದು ಇಲ್ಲೇ ನಿಂತವ್ರೆ. ಎಲ್ಲ ನನ್ನ ಕೈಲೇ ಮಾಡ್ತಿದ್ದಾರೆ. ಏನು ಮಾಡೋದು ಗೈಸ್, 4,000 ಹತ್ಬಿಟ್ಟು ಸಾಂಟರ್ ಹಿಡ್ಕೊಂಡಿದ್ದಾವೆ. ನೋಡಿ ಇಲ್ಲಿಗೆ ಮನೇಲಿ ಕಸನೇ ಇರಲಿಲ್ಲ, ಇಡ್ಲು ತಗೊಬಂದು ಕಸ ಮಾಡ್ದಂಗೆ ಆಯ್ತೀವಿ ನಾವು. ಹೊಸ ಪಕ್ಕೆಯಿಂದ ಹೊಸ ಕಸ. ಅಡುಗೆ ಮನೆ ನೀಟಾಗಿದೆ, ಒರೆಸ್ಕೋಬೇಕಷ್ಟೇ. ಹಂಗೆ ಏನೇ ಆದ್ರೂ ಗುಡಿಸ್ಕೊಂಡ್ರೆ ಸಮಾಧಾನ. ಅದು ಗುಡಿಸ್ಕೊಂಡು ಸಣ್ಣ ಧೂಳಿರುತ್ತೆ. ನನ್ನ ಕಾಲು ಎಷ್ಟು ಓ ನಂದು ಹಂಗೆ ಇರುತ್ತೆ, ಗೊತ್ತಾಗಲ್ಲ. ಧೂಳಿರುತ್ತೆ, ಸಣ್ಣ ಧೂಳು ಗೊತ್ತಾಗಲ್ಲ. ಮಿರರ್ ಮೇಲೆ ನೋಡೋದು ಇಷ್ಟೇ, ಇನ್ನು ಏನೂ ತಂದಿಲ್ಲ. ಎಲ್ಲ ಹಂಗಂಗೆ ಇದೆ, ಅಷ್ಟೇ ಆಗಿತ್ತು. ಹೀಗೆ ಸೊಂಟ ನೋವುತ್ತಾ? ಬಗ್ಗಿಸ್ಬೇಕು ಸೊಂಟ ಸ್ವಲ್ಪ. ಕೊಡಕ್ಕೆ ಬಾ. ಹೇಳು, ಅಡುಗೆ ಮನೆಯಲ್ಲ ಹೊಸೀನಿ. ಎಲ್ಲ ಕಡೆ ಹೊರಿಸ್ತೆ ನೋಡಿ ಅಲ್ಲಿ ಅದರಲ್ಲೇ ಕ್ಲೀನ್ ಮಾಡಿದ್ದು ಪಾಪ. ಆ ಕಂಬಿ ಎಲ್ಲ ಒರೆಸಿ ಆಯಿತು. ಹೋಗಿ ವಿಡಿಯೋದಲ್ಲಿ ಒಂಚೂರಾದ್ರು ತೋರಿಸ್ಕೊಳ್ಳಿ ಕೆಲಸ ಮಾಡ್ತಿದ್ದೀನಿ ಅಂತ. ಇವಾಗ ಕಿರಣ್ ಅವರ ಸರದಿ ನೋಡಿ ಹೆಂಗೆ ಒರೆಸ್ತವ್ರು. ನೀಟಾಗಿ ಒರೆಸ್ಬೇಕು.